ಕುಂಭ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಇಷ್ಟೊತ್ತು ಮಕರ ರಾಶಿ ಬಗ್ಗೆ ತಿಳಿಸ್ಕೊಡ್ರಿ. ಮುಂದಿನ ರಾಶಿ ಕುಂಭ ರಾಶಿ. ಈ ಒಂದು ಕುಂಭ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ರಿ. ಖಂಡಿತವಾಗ್ಲು ನೋಡಿ, ಕುಂಭ ರಾಶಿಗೂ ಅಧಿಪತಿ ಬಂದು ಶನಿನೇ ಆಗ್ತಾನೆ. ಕುಂಭ ರಾಶಿಯವರಿಗೆ ಶನಿ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಅಂದ್ರೆ ಲಗ್ನಾಧಿಪತಿನೇ 2ನೇ ಮನೆಯಲ್ಲಿ ಸಂಚಾರ ಮಾಡೋದು ಬಹಳ ಒಳ್ಳೇದು. ಅಂದ್ರೆ ಹಣದ ಸ್ಥಾನ, ಅದು ಕುಟುಂಬದ ಸ್ಥಾನ, ಅಂದ್ರೆ ಒಂದು ನೆಗೆಟಿವಿಟಿನೂ ಇದೆ. ಈಗ ನೋಡಿ, ಕುಟುಂಬ ಸ್ಥಾನ ಅಂತ ಬಂದಾಗ ಸ್ವಲ್ಪ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತದ್ದು, ಕುಟುಂಬದವ್ರ ಜೊತೆನಲ್ಲಿ ಸ್ವಲ್ಪ ದೂರ ಆಗುವಂತದ್ದು, ಅಂದ್ರೆ ಇವ್ರೇನೋ ಮಾತಾಡೋದು, ಇವ್ರ ನಡವಳಿಕೆಯಿಂದನೋ ಏನೋ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದು ಸ್ವಲ್ಪ ಇವ್ರು ಕುಟುಂಬದಸ್ಥರಲ್ಲಿ ಇವ್ರನ್ನ ಬೈಕೊಳ್ಳುವಂತ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಒಂಚೂರು ದೂರ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದೇ ಶನಿ ಗ್ರಹ ಇವ್ರಿಗೆ ಧನಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಹಣಕಾಸಿನ ಅರಿವು ತುಂಬಾ ಚೆನ್ನಾಗಿರುತ್ತೆ. ಒಂದು ಕೆಲಸ ಮಾಡೋರು ಹೊಸ ಹೊಸ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ, ಹಣದ ಅರಿವು ಜಾಸ್ತಿ ಆಗತ್ತೆ, ಸೇವ್ ಮಾಡೋದಕ್ಕೂ ಕೂಡ ಇವರಿಗೆ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಫಿನಾನ್ಷಿಯಲ್ ಸ್ಟೇಟಸ್ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಫ್ಯಾಮಿಲಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ಕೊಟ್ಬಿಡ್ತಾನೆ. ಇನ್ನ ರಾಹು ಅಂತ ಬಂದಾಗ, ರಾಹು ನೋಡಿ ಇವ್ರಿಗೆ ಲಗ್ನದಲ್ಲೇ ಸಂಚಾರ ಮಾಡ್ತಿದ್ದಾನೆ. ರಾಹು ಗ್ರಹಕ್ಕೆ ಕೆಲವ್ರು ಅಂತಾರೆ ಲಗ್ನದಲ್ಲೇ ರಾಹು ಇದ್ದಾಗ ತುಂಬಾ ಕೆಟ್ಟದು, ಸರ್ಪದೋಷ ಬರುತ್ತೆ. ಹೌದು, ಸರ್ಪದೋಷ ಬರುತ್ತೆ ಅನ್ನೋದು ನಿಜ. ಆದ್ರೆ ನೋಡಿ, ಯಾವ್ದಾನ ಒಂದು ಸಂಸ್ಥೆ ನೀವು ಓಪನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ರಾಹು ಲಗ್ನದಲ್ಲಿ ಈ ತರ ಗೋಚಾರದಲ್ಲಿ ರಾಹು ಲಗ್ನಕ್ಕೆ ಬಂದಾಗ ನೀವು ಓಪನ್ ಮಾಡೋದಕ್ಕೆ ತುಂಬಾ ವರ್ಷಗಳು ಕಾಯ್ಬೇಕು. ಯಾಕಂದ್ರೆ ಒಂದು ರಾಶಿನಲ್ಲಿ 18 ತಿಂಗಳ ಕಾಲ ರಾಹು ಇರ್ತಾನೆ. ಸೊ ಮತ್ತೆ ನಿಮ್ಮ ರಾಶಿಗೆ ರಾಹು ಬರ್ಬೇಕು ಅಂತಂದ್ರೆ ನೀವು ಎಷ್ಟು ದಿವಸ ಕಾಲ ನೀವು ಲೆಕ್ಕ ಹಾಕೊಳ್ಳಿ, 18 12 ಸತಿ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಅದು ಬರುತ್ತೆ. ಸೊ ಅದೊಂದು ಒಳ್ಳೆ ಸಂದರ್ಭ. ಆ ಟೈಮಲ್ಲಿ ನೀವು ಒಂದು ಸಂಸ್ಥೆ ಓಪನ್ ಮಾಡಿದೀರಾ ಅಂತಂದ್ರೆ ಅದು ತುಂಬಾ ದಿವಸಗಳ ಕಾಲ ಇರುತ್ತೆ, ಅಂದ್ರೆ ತುಂಬಾ ಫೇಮಸ್ ಆಗುತ್ತೆ. ಸೊ ಹಾಗಾಗಿ ಆ ಸಂದರ್ಭ ಬರ್ಬೇಕು ಅಂತ ಅಂದ್ರೆ ಅದು ಗೊತ್ತಿರೋರು ಮಾತ್ರ ಕಾಯ್ತಾರೆ, ಕೆಲವರು ಗೊತ್ತಿರೋದಿಲ್ಲ ಪಾಪ. ಬಟ್ ಒಳ್ಳೆ ಟೈಮ್. ಕೆಲವರು ಅಯ್ಯೋ ಲಗ್ನದಲ್ಲಿ ರಾಹು ಇದೆಪ್ಪ, ಈ ಟೈಮಲ್ಲಿ ಏನು ಕೆಲಸ ಮಾಡ್ಬೇಡ, ಈ ಟೈಮಲ್ಲೇ ಕೆಲಸ ಮಾಡಿ, ಈ ಟೈಮಲ್ಲಿ ಹೊಸ ಸಂಸ್ಥೆಗಳನ್ನ ಓಪನ್ ಮಾಡಿ. ಖಂಡಿತವಾಗ್ಲು ಕುಂಭರಾಶಿಯವ್ರು ಯಾರ್ಯಾರು ಇದ್ದೀರಾ, ದಯವಿಟ್ಟು ಈ ಟೈಮಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ಆಸೆ, ಕೆಲವೊಬ್ರಿಗೂ ಇರುತ್ತೆ, ನಾನೊಂದು ಅಂಗಡಿ ತೆಗಿಬೇಕು, ಒಂದು ಆಫೀಸ್ ಓಪನ್ ಮಾಡ್ಬೇಕು, ಅಥವಾ ಏನೋ ಹೊಸದನ್ನ ಸ್ಟಾರ್ಟ್ಅಪ್ ಮಾಡ್ಬೇಕು. ಖಂಡಿತ ಈ ಟೈಮಲ್ಲಿ ಮಾಡ್ಕೊಳ್ಳಿ. ರಾಹು ಇನ್ನೇನು ನಿಮ್ಗೆ ಡಿಸೆಂಬರ್ ಅಲ್ಲಿ ಚೇಂಜ್ ಆಗ್ಬಿಡ್ತಾನೆ. ಅಷ್ಟ್ರೊಳಗಡೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸನ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಸಕ್ಸಸ್ ಆಗತ್ತೆ. ತುಂಬಾ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತೀರಾ. ಆದ್ರೆ ಆರೋಗ್ಯ ಹಾಳಾಗತ್ತೆ. ಆರೋಗ್ಯದಲ್ಲಿ ಇವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿದ್ದು, ತಲೆಗೆ ಸಂಬಂಧಪಟ್ಟಿದ್ದು, ಕಣ್ಣು, ಸ್ಕಿನ್ ಡಿಸೀಸು ಇದೆಲ್ಲಾನು ಕೂಡ ಬರೋ ಚಾನ್ಸಸ್ ಇರುತ್ತೆ. ಏನು ಅವಾಗವಾಗ ಡಾಕ್ಟರ್ ತೋರಿಸ್ಕೊಂಡ್ಬಿಟ್ರೆ ನೆಗೆಟಿವಿಟಿನ ತಪ್ಪಿಸ್ಕೊಬಹುದು. ಅದಕ್ಕೆ ಕೆಲವೊಂದು ಪರಿಹಾರಗಳು ಇದೆ, ಅದನ್ನು ಮಾಡ್ಕೊಂಡ್ಬಿಟ್ರೆ ನೆಗೆಟಿವಿಟಿಯಿಂದ ಈಚೆ ಬರ್ಬೋದು. ಇನ್ನ ಗುರು ಅಂತ ನೋಡಕ್ ಹೋದಾಗ ಇವ್ರಿಗೆ ಗುರು 5, 6 ಮತ್ತೆ 7 3 ಸ್ಥಾನಗಳಲ್ಲೂ ಕೂಡ ಗುರು ಬರ್ತಾನೆ. 5ನೇ ಸ್ಥಾನದಲ್ಲಿದ್ದಾಗ ಮಕ್ಕಳಿಂದ ಗೌರವ ಸಿಗುವಂಥದ್ದು, ಮಕ್ಕಳಿಗೆ ಮೇಲೆ ಪ್ರೀತಿ ಜಾಸ್ತಿ ಆಗುವಂಥದ್ದು, ಮಕ್ಕಳು ಏನೋ ಅವ್ರು ಮಾಡೋ ಕೆಲಸದಲ್ಲಿ ಇವ್ರಿಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ, ಅವರಿಂದ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಇನ್ನ ಅದೇ ಜಾಗದಲ್ಲಿ ಯಾರೆಲ್ಲ ಲವರ್ಸ್ ಇರ್ತಾರೆ, ಅದು ಆ ಸ್ಥಾನನ ಬಂದು ಒಂದು ಪ್ರೀತಿ ಪ್ರೇಮದ ಒಂದು ಸ್ಥಾನ ಅಂತ ಕೂಡ ಹೇಳ್ತೀವಿ. ಸೊ ಅವ್ರಿಗೆ ಒಂದು ಗೌರವ ಜಾಸ್ತಿ ಆಗುವಂತ, ಅವರಿಬ್ರು ಮಧ್ಯೆ ಗೌರವ ಜಾಸ್ತಿ ಆಗೋದು, ಒಂದೊಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು. ಮದ್ವೆ ಮಾಡ್ಕೊಬೇಕು ಅಂತ ಅನ್ನೋರ್ಗು ಗುರುಬಲ ಬಂತು 5ನೇ ಮನೆಗೆ ಬಂದಾಗ. ಸೊ ಗುರುಬಲ 5 ಮತ್ತೆ 7ನೇ ಮನೆ 2 ಮನೇಲೂ ಗುರುಬಲ ಬರುತ್ತೆ. ಸೊ ಮದ್ವೆಗೂ ಕೂಡ ಅನುಕೂಲವಾದ ಒಂದು ಸಮಯ ಆಗಿರುತ್ತೆ. ಇನ್ನು 6ನೇ ಮನೆ ಅಂತ ಬಂದಾಗ ಒಂದು ಚಾಲೆಂಜಿಂಗ್ ಕೊಡುವಂತ ಟೈಮ್ ಅದು. ಅಂದ್ರೆ ಯಾರಾದ್ರೂ ನಿಮ್ಗೆ ಶತ್ರುಗಳಿದ್ರು ಕೂಡ ಅವ್ರ ಮುಂದೆ ಗೆಲುವು ನಿಮ್ಗಾಗತ್ತೆ. ಕೋರ್ಟ್ ಕೇಸ್ಗಳಿದ್ರೆ ಕೇಸ್ ನಿಮ್ ಪರವಾಗಿ ಆಗತ್ತೆ. ಅಂಡ್ ಉದ್ಯೋಗಸ್ಥರಿಗೆ ಪ್ರಮೋಷನ್ ಸಿಗುವಂತದ್ದು, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುವಂತದ್ದು, ಸಂಬಳ ಜಾಸ್ತಿ ಆಗುವಂತದ್ದು, ಮಾಡ್ತಿರೋ ಕೆಲಸನ ಗುರುತಿಸುವಂತ ಎಲ್ಲಾನು ಕೂಡ ಆಗತ್ತೆ. ಆದ್ರೆ ಸಾಲ ತೀರ್ಸಕ್ಕೂ ದಾರಿ ಮಾಡ್ಕೊಡ್ತಾನೆ. ಸಾಲ ಬೇಕು ಅಂತ ನೀವು ಪ್ರಯತ್ನ ಪಡ್ತೀರಾ, ಅದನ್ನು ಕೂಡ ಸಿಗಿಸ್ತಾನೆ. ಆದ್ರೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಏನಾದ್ರು ಶುಗರ್, BP ಏನಾದ್ರು ಬರೋದು ಅಥವಾ ಇದ್ರೆ ಅದನ್ನ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕು. ಇನ್ನ 7ನೇ ಮನೆಗೆ ಬಂದಾಗ ಏನಾಗುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲಿ ಏನ್ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಯಾಕಂದ್ರೆ ಕೇತು ಆಲ್ರೆಡಿ ಇದ್ದಾನೆ, ಕೇತುವಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಸೊ ಆಗ್ಲೇ 2ನೇ ಮನೇಲಿ ಶನಿನೂ ಇರೋದ್ರಿಂದ ನಾನು ಹೇಳಿದ್ದೆ ಆಗ್ಲೇ ಫ್ಯಾಮಿಲಿನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದಾಗ ಇಲ್ಲಿ ಗಂಡ ಹೆಂಡತಿನೂ ಕೂಡ ಫ್ಯಾಮಿಲಿನಲ್ಲಿ ಇರೋದು, ಅದನ್ನು ಕೂಡ ಸೇರ್ಕೊಳ್ಳುತ್ತೆ. ಸೊ ಅವ್ರ ಬಗ್ಗೆ ಏನ್ ಮನಸ್ತಾಪಗಳಿರುತ್ತೆ ಅದು ಒಬ್ರೊಬ್ರ ಮೇಲೆ ಗೌರವ ಕೊಡುವಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಇನ್ನ ಕೇತು ಅಂತ ಬಂದಾಗ, ಕೇತು ನೋಡಿ ಆಲ್ರೆಡಿ 7ನೇ ಮನೆಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ನಾನು ಆಗ್ಲೇ ಹೇಳ್ದೆ, ಗುರು ಬಂದಾಗ ಏನಾಗುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ, ಒಬ್ರು ಮೇಲೆ ಗೌರವ ಜಾಸ್ತಿ ಆಗುತ್ತೆ ಅಂತ. ಆದ್ರೆ ಕೇತು ಆಲ್ರೆಡಿ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರುತ್ತೆ, ಸ್ವಲ್ಪ ಪ್ರಾಬ್ಲಮ್ಸ್ ಸಣ್ಣ ಪುಟ್ಟ ಅದು ಹಂಗಂಗೆ ಸರಿ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಗುರುವಿನ ಅನುಗ್ರಹನೂ ತುಂಬಾ ಚೆನ್ನಾಗಿದೆ ಅಲ್ವಾ. ಸೊ ಅದು ಅಲ್ಲಿಗೆ ಸರಿ ಹೋಗ್ತಾ ಇರುತ್ತೆ. ಆದ್ರೆ ಸ್ವಲ್ಪ ಅಂದ್ರೆ ಯಾರು ನಿಮ್ಮ ಸ್ಪೌಸ್ ಯಾರು ಇರ್ತಾರೆ,
ಅವ್ರಿಗೆ ಏನಾಗುತ್ತೆ ಅಂದ್ರೆ ಸಂಗಾತಿಗೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು. ಯಾವ ರೀತಿ ಅಂದ್ರೆ ಸ್ವಲ್ಪ ಆಪರೇಷನ್ಸ್ ಆಗೋದು, ಮೂಳೆಗೆ ಏನಾದ್ರು ಸಮಸ್ಯೆಗಳಾಗೋದು, ಅಥವಾ ಹಲ್ಲು ನೋವು ಬರೋದು, ಬಾಯಲ್ಲಿ ಏನಾದ್ರು ಹುಣ್ಣಾಗುವಂಥದ್ದು, ಗಂಟ್ಲು ನೋವು ಬರುವಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳು ಕೇತುವಿಂದ ಬರ್ತಾ ಇರುತ್ತೆ. ಇನ್ನ ಆಲ್ರೆಡಿ ಆಯ್ತು ರಾಹು, ಕೇತು, ಗುರು ಮತ್ತೆ ಇದರಿಂದ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ. ಇನ್ನ ಪರಿಹಾರ ಅಂತ ಏನಾದ್ರು ನೋಡ್ತೀರಾ ಅಂತ ಬಂದಾಗ ನೋಡಿ, ಇವ್ರಿಗೆ ಓವರ್ ಆಲ್ ಆಗಿ ನೋಡ್ಬೇಕು ಅಂತಂದ್ರೆ ಸ್ವಲ್ಪ ದುರ್ಗಾದೇವಿ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕಾಗತ್ತೆ, ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದು, ಅಥವಾ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳೋದು, ದುರ್ಗಾ ಸಪ್ತಶತಿ ಕೇಳೋದು, ಇದೆಲ್ಲಾನು ಮಾಡ್ಕೊಬೇಕಾಗತ್ತೆ. ಇನ್ನ ಅವರು ಸ್ವಲ್ಪ ದಾನ ಧರ್ಮ ಜಾಸ್ತಿ ಮಾಡುವಂಥದ್ದು, ಅವ್ರ ಕೈಲಿ ಏನ್ ಕೊಡಕ್ ಸಾಧ್ಯನೋ ಅದನ್ನ ಸ್ವಲ್ಪ ಅವರು ಅಟ್ಲೀಸ್ಟ್ ಶನಿವಾರ ಸಾಯಂಕಾಲ 5 ಗಂಟೆ ನಂತರ ಕೊಡೋದನ್ನ ರೂಢಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ. ಮತ್ತೆ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸ್ವಲ್ಪ ಕಡಲೆಕಾಳನ್ನ ಜಾಸ್ತಿ ಸ್ಟಾಕ್ ಇಡೋದು, ಮತ್ತೆ ಗುರುಗಳ ಬೀಜ ಮಂತ್ರನ ಪಠನೆ ಮಾಡೋದು, ಇದೆಲ್ಲ ಮಾಡ್ಕೊಂಡ್ರು ಕೂಡ ಅವ್ರಿಗೆ ಗುರು ಅನುಗ್ರಹ ಚೆನ್ನಾಗಿ ಸಿಕ್ಕತ್ತೆ. ಮತ್ತೆ ಗಣಪತಿ ಪೂಜೆ ಮಾಡುವಂಥದ್ದು, ಮತ್ತೆ ಗರಿಕೆ ಹುಲ್ನ ಕೊಡುವಂಥದ್ದು ಗಣಪತಿಗೆ ತಗೊಂಡೋಗಿ ತುಂಬಾ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಫ್ಯಾಮಿಲಿನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋದು ಬಿಟ್ರೆ ಹಣಕಾಸಿನ ವ್ಯವಹಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೂಡ ಬರ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಅವ್ರಿಗೆ ನೆಗೆಟಿವಿಟಿನ ತಪ್ಪಿಸ್ಕೊಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕುಂಭ ರಾಶಿಯವರ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಕೊನೆಯ ರಾಶಿ ಅಂದ್ರೆ ಮೀನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.